ನಮಸ್ಕಾರ, ಸುಸ್ವಾಗತ. ನನ್ನ ಹೆಸರು ಪ್ರದ್ಯೋತ್ ಅಂತ. ಇವತ್ತಿನ ಈ ಸಹಯೋಗದ ಕಾರ್ಯಕ್ರಮಕ್ಕೆ ಇನ್ನೊಂದು ಸತಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ಗಾಂಧಿ ಜಯಂತಿಯ ಪ್ರಯುಕ್ತ ನಾವು ಇವತ್ತು ಅವರನ್ನು ಸ್ಮರಿಸೋಣ. ಗಾಂಧೀಜಿಯವರು ಮತ್ತು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ಈ ದೇಶಕ್ಕೆ ಈ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಈ ಸ್ವಾತಂತ್ರ್ಯ ನಮಗೆ ಬಹಳ ಮುಖ್ಯವಾಗಿದೆ. ಯಾಕೆಂದರೆ ನಮಗೆ ಆತ್ಮದ ಸ್ವಾತಂತ್ರ್ಯ ಬೇಕಾದಾಗ ನಮಗೆ ಈ ರಾಜಕೀಯ ಸ್ವಾತಂತ್ರ್ಯ ಬಹಳ ಪ್ರಮುಖವಾದದ್ದು. ನಮ್ಮ ಸ್ಥಾಪಕರಾದ ಶ್ರೀ ಮಾತಾಜಿ ನಿರ್ಮಲಾ ದೇವಿ ಅವರು ಸಣ್ಣದಿರುವಾಗ ಅವರು ಶ್ರೀ ಗಾಂಧೀಜಿಯವರ ಸಾಬರಮತಿ ಆಶ್ರಮಕ್ಕೆ ಯಾವಾಗಲೂ ಹೋಗುತ್ತಿದ್ದರು. ಗಾಂಧೀಜಿಯವರು ಅವರನ್ನು ಬಹಳ ಪ್ರೀತಿಯಿಂದ ನೇಪಾಲಿ ಎಂದು ಕರೆಯುತ್ತಿದ್ದರು. ಯಾಕೆಂದರೆ ಅವರ ಮುಖದ ಫೀಚರ್ಸ್ ನೇಪಾಲಿ ಅಂತ ಅವರಾಗಿದ್ದರು. ಶ್ರೀ ಮಾತಾಜಿಯವರು ದೊಡ್ಡವರಾದಾಗ ಅವರು ಮೆಡಿಕಲ್ ಸೈನ್ಸ್ ಲಾಹೋರಲ್ಲಿ ಓದ್ತಾ ಇದ್ದರು. 1942 ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಅವರು ಸ್ವಾತಂತ್ರ್ಯದಲ್ಲಿ ಭಾಗವಹಿಸಿದ್ದರು. ಅವರು ಯಾವಾಗಲೂ ಹೇಳುತ್ತಾರೆ ಅವರ ಪ್ರವಚನದಲ್ಲಿ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕುವುದು ಬಹಳ ಮುಖ್ಯವಾಗಿತ್ತು. ಇಲ್ಲದಿದ್ದರೆ ನಮಗೆ ಈ ಆತ್ಮದ ತಂತ್ರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತಾನೇ ಇರಲಿಲ್ಲ. ಹಾಗಾಗಿ ನಮ್ಮ ಈ ಭಾರತದ ಸ್ವಾತಂತ್ರ್ಯ ನಮಗೆ ಬಹಳ ಮುಖ್ಯ. 1948ನಲ್ಲಿ ಶ್ರೀ ಗಾಂಧೀಜಿ ಅವರು ಸಾಯೋ ಕೆಲವು ದಿನ ಮುಂಚೆ ಅವರು ಇನ್ನೊಂದು ಸತಿ ಶ್ರೀ ಮಾತಾಜಿಯನ್ನು ಭೇಟಿಯಾದರು. ಅವರನ್ನು ನೋಡಿ ಬಹಳ ಅವರಿಗೆ ಪ್ರಸನ್ನವಾಯಿತು. ಅವರು ಹೇಳಿದರು, ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಈಗ ನಮಗೆ ನಿರ್ಮಾಣದ ಕೆಲಸವನ್ನು ನಾವು ಮಾಡಬೇಕು ಎಂದು ಹೇಳಿದರು. ಇವತ್ತಿನ ಕಾರ್ಯಕ್ರಮವನ್ನು ನಾವು 3 ಭಾಗದಲ್ಲಿ ಪ್ರಸ್ತುತಪಡಿಸಲಿದ್ದೇವೆ. 1, ಸ್ವದ ತಂತ್ರ ಅಂದರೆ ಏನು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸಹಯೋಗ ಕೇವಲ ಸಿದ್ಧಾಂತವಲ್ಲ, ಇದು ಬಹಳ ಪ್ರಾಯೋಗಿಕವಾಗಿದೆ. ಹಾಗಾಗಿ 2ನೇ ಭಾಗದಲ್ಲಿ ನಾವು ಆತ್ಮ ಸಾಕ್ಷಾತ್ಕಾರದ ಅನುಭೂತಿಯನ್ನು ನಾವು ನೋಡೋಣ, ನಾವು ಅನುಭವಿಸೋಣ ಮತ್ತು ಇದನ್ನು ಶ್ರೀ ಮಾತಾಜಿಯವರಿಂದ ನಾವು ಪಡೆಯೋಣ. 3ನೇದಾಗಿ ಸಹಯೋಗದ ಲಾಭಗಳೇನು, ಇದನ್ನು ನಾವು ಮುಂದೆ ಓರೈಸುವುದು ಹೇಗೆ ಮತ್ತು ಧ್ಯಾನ ಹೇಗೆ ಮಾಡುವುದು ಅಂತ ನೋಡೋಣ. ಈಗ ನಾವು ಶ್ರೀ ಮಾತಾಜಿಯವರ ವ್ಯಕ್ತಿ ಚಿತ್ರವನ್ನು ನೋಡೋಣ. ಶ್ರೀ ಮಾತಾಜಿ ನಿರ್ಮಲಾ ದೇವಿಯವರು ಮಾರ್ಚ್ 21, 1923ರಲ್ಲಿ ಭಾರತ ದೇಶದ ಚಿಂದ್ವಾಡ ಎಂಬ ಸ್ಥಳದಲ್ಲಿ ಜನಿಸಿದರು. ಅವರ ತಂದೆಯವರಾದ ಶ್ರೀ ಪ್ರಸಾದ್ ರಾವ್ ಸಾಲ್ವೆಯವರು ಮಹಾತ್ಮ ಗಾಂಧಿಯವರ ಆಪ್ತ ಸಹವಾಸಿಯಾಗಿದ್ದರು. ಭಾರತದ ಸಂವಿಧಾನ ಸಭೆಯ ಸದಸ್ಯರಾಗಿ ಭಾರತದ ಮೊದಲ ಸಂವಿಧಾನವನ್ನು ಬರೆಯಲು ಸಹಾಯ ಮಾಡಿದ್ದರು. 1942ರಲ್ಲಿ ಗಾಂಧೀಜಿಯವರು ಘೋಷಿಸಿದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಶ್ರೀ ಮಾತಾಜಿಯವರು ಎದೆಗಾರಿಕೆಯಿಂದ ಯುವ ನಾಯಕಿಯಾಗಿ ಪಾತ್ರವನ್ನು ವಹಿಸಿದ್ದರು ಹಾಗೂ ಹೋರಾಟಗಾರರೊಂದಿಗೆ ಬಂಧಿಸಲ್ಪಟ್ಟಿದ್ದರು. ಅವರು ವೈದ್ಯಕೀಯ ಮತ್ತು ಮನೋಶಾಸ್ತ್ರವನ್ನು ಲಾಹೋರಿನ ಕ್ರಿಶ್ಚಿಯನ್ ವೈದ್ಯಕೀಯ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದರು. ಅವರು ಸರ್ ಸಿ.ಪಿ. ಶ್ರೀವಾಸ್ತವ, ಭಾರತದ ಅತ್ಯಂತ ಸಮರ್ಪಣಾ ಭಾವದ ಸಿವಿಲ್ ಸರ್ವೆಂಟ್, ಪದ್ಮವಿಭೂಷಣ ಪ್ರಶಸ್ತಿಗೆ ಪಾತ್ರರಾದ ಹಾಗೂ ಇಂಗ್ಲೆಂಡಿನ ರಾಣಿಯ ನೈಟ್ಹುಡ್ ಪದವಿ ಪಡೆದಿದ್ದವರನ್ನು ವಿವಾಹವಾದರು. ಒಬ್ಬ ಗೌರವಾನ್ವಿತ ರಾಯಭಾರಿಯ ಪತ್ನಿಯಾಗಿ ಶ್ರೀ ಮಾತಾಜಿಯವರು ಪ್ರಪಂಚದಾದ್ಯಂತ ಪ್ರಯಾಣ ಮಾಡುತ್ತಾ ಧೈರ್ಯದಿಂದ ಪಕ್ಷಪಾತದ ವಿರುದ್ಧ ನಿಲ್ಲುತ್ತಾ ಅಗತ್ಯರಿಗೆ ಸಹಾಯಕಾರಿಯಾಗಿ 2 ಹೆಣ್ಣು ಮಕ್ಕಳ ಪ್ರೀತಿಯ ತಾಯಿಯಾಗಿ ಕಲೆ ಹಾಗೂ ಸಂಗೀತವನ್ನು ಪ್ರೋತ್ಸಾಹಿಸುತ್ತಾ ವಾತ್ಸಲ್ಯದಿಂದ ಕೂಡಿದವರಾಗಿದ್ದರು. ಮಾನವನ ವಿವಿಧ ರೀತಿಯ ತೊಂದರೆಗಳ ಬಗ್ಗೆ ವಿಮರ್ಶಿಸುತ್ತಾ ಶ್ರೀ ಮಾತಾಜಿಯವರು 5ನೇ ಮೇ 1970ರಂದು ನಾರ್ಗೋಲಿನ ಏಕಾಂತವಾದ ಸಮುದ್ರ ತೀರದಲ್ಲಿ ಧ್ಯಾನ ಮಾಡುತ್ತಾ ಸಾಮೂಹಿಕ ಮಟ್ಟದಲ್ಲಿ ಸಾವಿರಾರು ಜನರಿಗೆ ಆತ್ಮಸಾಕ್ಷಾತ್ಕಾರವನ್ನು ಕೊಡುವುದರಿಂದ ಜನರು ತಮ್ಮ ಆತ್ಮದೊಂದಿಗೆ ಸಂಬಂಧವನ್ನು ಪಡೆದು ಆಂತರಿಕ ಪರಿವರ್ತನೆಯನ್ನು ತರಬಲ್ಲ ಪದ್ಧತಿಯನ್ನು ಕಾಣುವಂತರಾದರು.
1970ರಿಂದ ಹಿಮಾಲಯದ ತಪ್ಪಲಿಯಿಂದ ಆಸ್ಟ್ರೇಲಿಯಾವರೆಗೆ, ಲಂಡನ್, ಇಸ್ತಾನ್ಬುಲ್, ಲಾಸ್ ಆಂಜಲಸ್ ಹೀಗೆ ಲೋಕದೆಲ್ಲೆಡೆ ಪ್ರಯಾಣ ಮಾಡುತ್ತಾ ಸಹಜ ಯೋಗ ಧ್ಯಾನ ಪದ್ಧತಿಯ ಬಗ್ಗೆ ಬೋಧನೆ ಮಾಡುತ್ತಾ ಹಲವಾರು NGOಗಳನ್ನು ಸಹ ಸ್ಥಾಪಿಸಿದರು. ಹೀಗೆ ಹಲವಾರು ಸಾರ್ವಜನಿಕ ಪ್ರವಚನಗಳನ್ನು ನೀಡುತ್ತಾ ಜನರು ಯಾವುದೇ ಜಾತಿ, ಮತ, ವಯಸ್ಸು ಅಥವಾ ಸಾಮಾಜಿಕ ಸ್ಥಾನಮಾನದ ಭೇದಭಾವವಿಲ್ಲದೆ ಅವರ ಬೋಧನೆಯನ್ನು ಅನುಸರಿಸಿದರು. ಮಾನವರ ಆತ್ಮ ಸಾಕ್ಷಾತ್ಕಾರದಿಂದ ಪಡೆಯಬಹುದಾದ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ತಮ್ಮ ಜೀವನವನ್ನು ಸಮರ್ಪಿಸಿದರು. ತಮ್ಮ 40 ವರ್ಷಗಳ ಜೀವಾವಧಿಯಲ್ಲಿ ನಂಬಲಾಗದಷ್ಟು ಪ್ರಯಾಣ ಮಾಡುತ್ತಾ ಸುಮಾರು 95 ರಾಷ್ಟ್ರಗಳಲ್ಲಿ ಸಹಜ ಯೋಗ ಧ್ಯಾನವನ್ನು ಸ್ಥಾಪಿಸಿದರು. ತಮ್ಮ ದಿವ್ಯ ಶಕ್ತಿಯಿಂದ ಮಾನವರ ಆಧ್ಯಾತ್ಮಿಕ ಬೆಳವಣಿಗೆಗೆ ಸದಾ ಆಸರೆಯಾಗಿದ್ದರು. ಶ್ರೀ ಮಾತಾಜಿ ಅವರು ಫೆಬ್ರವರಿ 23, 2011ರಲ್ಲಿ ಸ್ವರ್ಗವಾಸಿಯಾದರು. ಅವರ ಮಹಾಸಮಾಧಿಯು ನವದೆಹಲಿಯ ನಿರ್ಮಲ್ ಧಾಮ್ನಲ್ಲಿ ಸ್ಥಾಪಿತವಾಗಿದೆ. ಸಾವಿರಾರು ಪ್ರವಚನಗಳು, ಪುಸ್ತಕಗಳು, ಹಲವಾರು ಶಾಲೆ, ಧ್ಯಾನ ಕೇಂದ್ರ, ಆರೋಗ್ಯ ಕೇಂದ್ರ, ಕಲೆ ಹಾಗೂ ಸಂಗೀತ ಸಂಸ್ಥೆಗಳು ಇವರ ಅತ್ಯಮೂಲ್ಯವಾದ ಉಡುಗೊರೆ. ಆದರೆ ಮಾನವ ಕುಲಕ್ಕೆ ಇವರ ಅತ್ಯದ್ಭುತ ಕೊಡುಗೆಯೆಂದರೆ ಕುಂಡಲಿನಿ ಜಾಗೃತಿಯಿಂದ ಪಡೆಯಬಹುದಾದ ಆತ್ಮ ಸಾಕ್ಷಾತ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವದ ತಂತ್ರವನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇಂದು ನಾವು ನಮ್ಮ ಒಳಗೆ ಅಡಗಿರುವಂಥ ಈ ಸೂಕ್ಷ್ಮ ಶರೀರದ ಬಗ್ಗೆ ತಿಳಿದುಕೊಳ್ಳೋಣ ಹಾಗೂ ಆತ್ಮ ಸಾಕ್ಷಾತ್ಕಾರದ ಅನುಭೂತಿಯನ್ನು ಪಡೆಯೋಣ. ಇದು ಸಹಜವಾಗಿ ಹಾಗೂ ಸ್ವಯಂ ಪ್ರೇರಿತವಾಗಿ ನಡೆಯುವಂಥ ಘಟನೆ. ನೈಸರ್ಗಿಕವಾಗಿ ನಡೆಯುವ ವಿಕಸನದಲ್ಲಿ ಮಾನವನ ಸ್ತರದಲ್ಲಿ ಕುಂಡಲಿನಿಯು ಜಾಗೃತಿಯಾದಾಗ ಇದು ಮಾನವನ ಅರಿವಿಗೆ ಬರುತ್ತದೆ. ಇಲ್ಲಿ ನಾವು ಈ ಚಿತ್ರದಲ್ಲಿ ಕಾಣುವಂತೆ ನಮ್ಮ ಈ ಸೂಕ್ಷ್ಮ ಶರೀರದಲ್ಲಿ 7 ಚಕ್ರಗಳಿವೆ ಹಾಗೂ 3 ನಾಡಿಗಳಿವೆ. ಈ ಸಂಪೂರ್ಣ ಸೂಕ್ಷ್ಮ ಯಂತ್ರ ನಮ್ಮ ಬೆನ್ನೆಲುಬಿನ ಒಳಗೆ ಸ್ಥಿತವಾಗಿದೆ. ಬೆನ್ನೆಲುಬಿನ ಕೆಳಗೆ ಇರುವಂಥ ತ್ರಿಕೋಣಾಕಾರ ಅಸ್ಥಿಯಲ್ಲಿ ಕುಂಡಲಿನಿ ಎಂಬ ಶಕ್ತಿಯು ಅಡಕವಾಗಿದೆ. ಭ್ರೂಣವು ತಾಯಿಯ ಗರ್ಭದಲ್ಲಿ 4ರಿಂದ 6 ವಾರವಾದಾಗ ಈ ಪರಮಾತ್ಮನ ಪ್ರೇಮದ ಶಕ್ತಿಯು ಈ ಭ್ರೂಣದ ಒಳಗೆ ಸೇರಿ ಈ ಸಂಪೂರ್ಣ ಸೂಕ್ಷ್ಮ ಯಂತ್ರದ ರಚನೆಯನ್ನು ಹಾಗೂ ಸ್ಥೂಲ ದೇಹದ ರಚನೆಯನ್ನು ಮಾಡುತ್ತದೆ. ಅದಾದ ನಂತರ ಅದರ ಅವಶಿಷ್ಟ ಭಾಗ ಈ ತ್ರಿಕೋಣಾಕಾರ ಅಸ್ಥಿಯಲ್ಲಿ 3.5 ಸುತ್ತಿನಲ್ಲಿ ನೆಲೆಸುತ್ತಾಳೆ. ಎಡಗಡೆಯಲ್ಲಿ ಕಾಣುವ ನೀಲಿ ಬಣ್ಣದ ಇಡಾನಾಡಿಯು ನಮ್ಮ ಇಚ್ಛಾಶಕ್ತಿಯನ್ನು, ಭಾವನೆಗಳನ್ನು ನೋಡಿಕೊಳ್ಳುತ್ತದೆ ಮತ್ತು ಗತಕಾಲದ ಪ್ರತೀಕವಾಗಿದೆ. ನಮ್ಮ ಎಡಕೈ ಇಡಾನಾಡಿಯನ್ನು ವ್ಯಕ್ತಗೊಳಿಸುತ್ತದೆ. ಗತಕಾಲದ ಬಗ್ಗೆ ಹೆಚ್ಚು ವಿಚಾರ ಮಾಡಿದಲ್ಲಿ ಅಥವಾ ನಮ್ಮಲ್ಲಿ ಹೆಚ್ಚು ಕಟ್ಟುಪಾಡುಗಳು, ಅಂಧಶ್ರದ್ಧೆಗಳು ಬೆಳೆದಲ್ಲಿ ಈ ನಾಡಿಯು ಅಸಮತೋಲನಗೊಳ್ಳುತ್ತದೆ ಮತ್ತು ತಲೆಯ ಬಲಭಾಗದಲ್ಲಿ ಪ್ರತ್ಯಹಂಕಾರವನ್ನು ಸೃಷ್ಟಿಸುತ್ತದೆ. ಬಲಗಡೆಯಲ್ಲಿ ಕಾಣುವ ಹಳದಿ ಬಣ್ಣದ ಪಿಂಗಳ ನಾಡಿಯು ನಮ್ಮ ಕ್ರಿಯಾಶಕ್ತಿಯನ್ನು ನೋಡಿಕೊಳ್ಳುತ್ತದೆ ಮತ್ತು ಭವಿಷ್ಯದ ಪ್ರತೀಕವಾಗಿದೆ. ನಮ್ಮ ಬಲಕೈ ಪಿಂಗಳ ನಾಡಿಯನ್ನು ವ್ಯಕ್ತಗೊಳಿಸುತ್ತದೆ. ಭವಿಷ್ಯದ ಬಗ್ಗೆ ಹೆಚ್ಚು ವಿಚಾರ ಮಾಡಿದಲ್ಲಿ ಅಥವಾ ನಾವು ಹೆಚ್ಚು ಯೋಜನೆಗಳನ್ನು ಮಾಡಿದಲ್ಲಿ, ಹೇಗೆಂದರೆ ಮಗು ಇನ್ನಷ್ಟೇ ಹುಟ್ಟಿದೆ, ಆದರೂ 20 ವರ್ಷದ ನಂತರ ಅವನು ಏನು ಮಾಡಬಹುದು ಎಂದು ಯೋಚಿಸುವುದು, ಅಥವಾ ಅತಿಯಾದ ಕೋಪ, ಅಹಂಕಾರ ಇದ್ದಲ್ಲಿ ಈ ನಾಡಿಯು ಅಸಮತೋಲನಗೊಳ್ಳುತ್ತದೆ ಮತ್ತು ತಲೆಯ ಎಡಭಾಗದಲ್ಲಿ ಅಹಂಕಾರವನ್ನು ಸೃಷ್ಟಿಸುತ್ತದೆ. ಮಧ್ಯನಾಡಿಯಾದ ಸುಷುಮ್ನಾ ನಾಡಿಯು ವರ್ತಮಾನದ ಪ್ರತೀಕವಾಗಿದೆ. ಇದು ನಮ್ಮ ವಿಕಸನವನ್ನು ನೋಡಿಕೊಳ್ಳುತ್ತದೆ ಹಾಗೂ ನಮಗೆ ಆಧ್ಯಾತ್ಮಿಕ ಉನ್ನತಿಯನ್ನು ನೀಡುತ್ತದೆ, ನಮಗೆ ಯೋಗ ಪ್ರಾಪ್ತಿಯಾಗುವಂತೆ ಮಾಡುತ್ತದೆ. ಧ್ಯಾನದ ಮೂಲಕ ನಾವು ನಮ್ಮ ಇಡ ಮತ್ತು ಪಿಂಗಳ ನಾಡಿಯನ್ನು ಸಮತೋಲನಕ್ಕೆ ತರಬಹುದು ಮತ್ತು ಶಾಂತಿಯನ್ನು ಅನುಭವಿಸಬಹುದು. ಈ ಸೂಕ್ಷ್ಮ ಶರೀರದಲ್ಲಿ ಈ 3 ನಾಡಿಗಳು ಅಲ್ಲದೆ ನಮ್ಮ ಒಳಗೆ 7 ಚಕ್ರಗಳು ಕೂಡ ಸ್ಥಿತವಾಗಿದೆ. ಈ ಚಕ್ರಗಳು ನಮ್ಮ ದೇಹದಲ್ಲಿ ಬೇರೆ ಬೇರೆ ಅಂಗಾಂಗಗಳನ್ನು ನೋಡಿಕೊಳ್ಳುತ್ತದೆ, ಅಲ್ಲದೆ ನಮ್ಮಲ್ಲಿ ಬೇರೆ ಬೇರೆ ಗುಣಗಳನ್ನು ಕೂಡ ವ್ಯಕ್ತಗೊಳಿಸುತ್ತದೆ.
ಮೊಟ್ಟ ಮೊದಲನೆಯ ಚಕ್ರವಾದ ಮೂಲಾಧಾರ ಚಕ್ರವು ನಮಗೆ ವಿವೇಕ ಬುದ್ಧಿಯನ್ನು ನೀಡುತ್ತದೆ ಹಾಗೂ ಮುಗ್ಧತೆಯನ್ನು ಪ್ರದಾನಿಸುತ್ತದೆ. ಎರಡನೆಯ ಚಕ್ರವಾದ ಸ್ವಾಧಿಷ್ಠಾನ ಚಕ್ರವು ನಮಗೆ ಶುದ್ಧ ವಿದ್ಯೆಯನ್ನು ದಯಪಾಲಿಸುತ್ತದೆ ಹಾಗೂ ಶುದ್ಧವಾದ ಚಿತ್ತವನ್ನು ನೀಡುತ್ತದೆ. ಮೂರನೆಯ ಚಕ್ರವಾದ ನಾಭಿ ಚಕ್ರ ನಮ್ಮಲ್ಲಿ ಶಾಂತಿ ಹಾಗೂ ಸಮಾಧಾನವನ್ನು ಸ್ಥಾಪಿಸುತ್ತದೆ. ಅದರ ಸುತ್ತಲೂ ಇರುವ ಭವಸಾಗರವು ನಮ್ಮಲ್ಲಿ ಧರ್ಮ ಸ್ಥಾಪನೆಯನ್ನು ಮಾಡುತ್ತದೆ, ಅಲ್ಲದೆ ನಮ್ಮನ್ನು ನಮ್ಮ ಗುರುವನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ. ಅದರ ಮೇಲಿರುವ ಹೃದಯ ಚಕ್ರವು ನಮ್ಮಲ್ಲಿ ಭದ್ರತೆಯ ಭಾವನೆಯನ್ನು ಮೂಡಿಸುತ್ತದೆ ಹಾಗೂ ನಿರ್ಮಲವಾದ ಪ್ರೇಮವನ್ನು ದಯಪಾಲಿಸುತ್ತದೆ. ಗಂಟಲಿನ ಭಾಗದಲ್ಲಿ ಇರುವ ವಿಶುದ್ಧಿ ಚಕ್ರವು ನಮಗೆ ಮಾತಿನಲ್ಲಿ ಕುಶಲತೆಯನ್ನು ಹಾಗೂ ಮಾಧುರ್ಯತೆಯನ್ನು ನೀಡುತ್ತದೆ. ಆಜ್ಞಾ ಚಕ್ರವು ಕ್ಷಮಾಗುಣವನ್ನು ನಮ್ಮಲ್ಲಿ ಜಾಗೃತಗೊಳಿಸುತ್ತದೆ. ಕೊನೆಯ ಚಕ್ರವಾದ ಸಹಸ್ರಾರ ಚಕ್ರವು ಈ ಎಲ್ಲ ಚಕ್ರಗಳ ಸಮನ್ವಯತೆಯಾಗಿರುವುದರಿಂದ ಇದು ಎಲ್ಲ ಗುಣಗಳನ್ನು ನಮ್ಮಲ್ಲಿ ಜಾಗೃತಗೊಳಿಸಲು ಸಹಾಯ ಮಾಡುತ್ತದೆ. ಈ ಚಕ್ರಗಳು ಅಸಮತೋಲನಗೊಂಡಾಗ ನಮ್ಮಲ್ಲಿ ಅನೇಕ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತದೆ. ಉದಾಹರಣೆಗೆ, ಎರಡನೆಯ ಚಕ್ರವಾದ ಸ್ವಾಧಿಷ್ಠಾನ ಚಕ್ರವು ನಮ್ಮ ದೇಹದಲ್ಲಿ ನಮ್ಮ ಸ್ಪ್ಲೀನ್, ಲಿವರ್, ಪ್ಯಾಂಕ್ರಿಯಾಸ್, ಕರುಳು ಮತ್ತು ಹೆಂಗಸರಲ್ಲಿ ಗರ್ಭವನ್ನು ನೋಡಿಕೊಳ್ಳುತ್ತದೆ. ಇದಲ್ಲದೆ ಈ ಚಕ್ರವು ನಮ್ಮ ಮೆದುಳಿಗೆ ಯೋಚಿಸುವಂತಹ ಅಥವಾ ವಿಚಾರ ಮಾಡಲು ಪೋಷಣೆಯನ್ನು ನೀಡುತ್ತದೆ, ಶಕ್ತಿಯನ್ನು ನೀಡುತ್ತದೆ. ನಾವು ಯಾವಾಗ ಅತಿಯಾಗಿ ಗತಕಾಲದ ಬಗ್ಗೆ ವಿಚಾರ ಮಾಡಿದಲ್ಲಿ ಅಥವಾ ಭವಿಷ್ಯದ ಬಗ್ಗೆ ವಿಚಾರ ಮಾಡಿದಲ್ಲಿ ಈ ಚಕ್ರವು ಕೇವಲ ಮಿದುಳಿಗೆ ಪೋಷಣೆಯನ್ನು ನೀಡುವುದರಲ್ಲೇ ವ್ಯಸ್ತಗೊಳ್ಳುತ್ತದೆ ಹಾಗೂ ಇತರ ಅಂಗಾಂಗಗಳಾದ ಪ್ಯಾಂಕ್ರಿಯಾಸ್, ಲಿವರ್, ಸ್ಪ್ಲೀನ್ ಇತ್ಯಾದಿಯನ್ನು ಅದು ನಿರ್ಲಕ್ಷಿಸುತ್ತದೆ. ಈ ಕಾರಣದಿಂದಾಗಿ ನಮ್ಮ ದೇಹದಲ್ಲಿ ಡಯಾಬಿಟಿಸ್, ಬ್ಲಡ್ ಪ್ರೆಷರ್ ಅಥವಾ ಕೆಲವೊಮ್ಮೆ ಬ್ಲಡ್ ಕ್ಯಾನ್ಸರ್ ಅಂಥ ರೋಗಗಳು ಕೂಡ ಕಾಣಿಸಿಕೊಳ್ಳುತ್ತದೆ. ಕುಂಡಲಿನಿ ಜಾಗೃತಿಯ ಮುಖಾಂತರ ನಮ್ಮ ಚಕ್ರಗಳು ಹಾಗೂ ನಾಡಿಗಳು ಸಮತೋಲನಕ್ಕೆ ಬರುತ್ತದೆ ಹಾಗೂ ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವು ಸುಧಾರಿಸುತ್ತದೆ. ಆದರೆ ಈ ಘಟನೆಯು ಕೇವಲ ಶ್ರೀ ಮಾತಾಜಿಯವರ ಕೃಪೆಯಿಂದ ಮಾತ್ರ ಆಗಲು ಸಾಧ್ಯ. ಬನ್ನಿ, ಈಗ ನಾವು ಈ ಅನುಭೂತಿಯನ್ನು ಪಡೆಯುವ ಸಲುವಾಗಿ ನಾವು ನಮ್ಮ ಕೈಗಳನ್ನು ಉಪಯೋಗಿಸಿ ಕೆಲವೊಂದು ಕ್ರಿಯೆಗಳನ್ನು ಮಾಡಲಿದ್ದೇವೆ. ನಮ್ಮ ಕೈಗಳನ್ನು ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಇಟ್ಟು ಕೆಲವೊಂದು ಪ್ರಾರ್ಥನೆಗಳನ್ನು ಹೇಳಲಿದ್ದೇವೆ. ನಿಮಗೆ ಕೆಲವೊಂದು ಸುಂದರವಾದ ಅನುಭವಗಳು ಆಗುವ ಸಾಧ್ಯತೆ ಕೂಡ ಇದೆ. ನಾವು ಕೈಗಳನ್ನು ಯಾವ ಸ್ಥಳಗಳಲ್ಲಿ ಇಡಬೇಕು ಎಂಬುದನ್ನು ಗಮನವಿಟ್ಟು ನೋಡಿ. ಆ ನಂತರ ಅದೇ ಕ್ರಿಯೆಯನ್ನು ಶ್ರೀ ಮಾತಾಜಿಯವರ ವಿಡಿಯೋವನ್ನು ಆಲಿಸುತ್ತಾ ಕಣ್ಣು ಮುಚ್ಚಿ ನಾವು ಮಾಡಬೇಕು. ಮೊಟ್ಟ ಮೊದಲಿಗೆ ಎಡ ಕೈಯನ್ನು ತೊಡೆಯ ಮೇಲೆ ಇರಿಸಬೇಕು. ಬಲ ಕೈಯನ್ನು ಎಡಗಡೆಯ ಹೃದಯದ ಮೇಲೆ ಇಡಬೇಕು. ಆ ನಂತರ ಬಲ ಕೈಯನ್ನು ಹೊಟ್ಟೆಯ ಮೇಲ್ಭಾಗದಲ್ಲಿ ಎಡಬದಿಯಲ್ಲಿ ಇಡಬೇಕು. ಆಮೇಲೆ ಬಲ ಕೈಯನ್ನು ಹೊಟ್ಟೆಯ ಕೆಳಭಾಗದಲ್ಲಿ ಇಡಬೇಕು. ಆ ನಂತರ ಮತ್ತೆ ಬಲ ಕೈಯನ್ನು ಹೊಟ್ಟೆಯ ಮೇಲ್ಭಾಗದಲ್ಲಿ ಇರಿಸಬೇಕು. ಅದಾದ ನಂತರ ಬಲ ಕೈಯನ್ನು ಎಡ ಹೃದಯದ ಮೇಲೆ ಇರಿಸಬೇಕು. ಆಮೇಲೆ ಬಲ ಕೈಯನ್ನು ನಮ್ಮ ಎಡಗಡೆಯ ಕುತ್ತಿಗೆಯ ಮೇಲೆ ಇಡಬೇಕು. ನಿಮ್ಮ ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸಬೇಕು. ಆಮೇಲೆ ಬಲ ಕೈಯನ್ನು ಹಣೆಯ ಮೇಲೆ ಇರಿಸಬೇಕು. ಹಣೆಯನ್ನು ಸ್ವಲ್ಪ ಮುಂದಕ್ಕೆ ಬಗ್ಗಿಸಬೇಕು. ಇದಾದ ಮೇಲೆ ಬಲ ಕೈಯನ್ನು ತಲೆಯ ಹಿಂಬದಿಯಲ್ಲಿ ಇಟ್ಟು ತಲೆಯನ್ನು ಸ್ವಲ್ಪ ಹಿಂದಕ್ಕೆ ಬಗ್ಗಿಸಬೇಕು. ಕಡೆಯದಾಗಿ
ನಿಮ್ಮ ಬಲ ಅಂಗೈಯನ್ನು ಬಿಡಿಸಿ ಅಂಗೈಯ ಮಧ್ಯಭಾಗವನ್ನು ತಲೆಯ ನೆತ್ತಿಯ ಮೇಲೆ ಇರಿಸಬೇಕು ಹಾಗೂ 7 ಬಾರಿ ಗಡಿಯಾರ ಸುತ್ತುವ ದಿಕ್ಕಿನಲ್ಲಿ ಸುತ್ತಬೇಕು. ಬನ್ನಿ, ಈಗ ನಾವು ಶ್ರೀ ಮಾತಾಜಿಯವರ ಆತ್ಮ ಸಾಕ್ಷಾತ್ಕಾರವನ್ನು ನೀಡುವ ವಿಡಿಯೋವನ್ನು ನೋಡೋಣ. अब आपके पास चश्मा हो तो निकाल लीजिए, क्योंकि अब आंखें बंद करनी है। और पेट पे अगर कुछ चीज तंग हो या गर्दन में तो उसे भी जरा कम कर लें। और सब लोग इसे करें पूरी तरह से। फिर से मैं कहूंगी कि प्रसन्न चित्त हो जाए। ಪ್ರಸನ್ನ ಚಿತ್ತರಾಗಿರಿ. अब आप आंखें बंद कर लें, कोई भी आंख न खोले, आंख बंद कर लें ಎಲ್ಲರೂ ಕಣ್ಣನ್ನು ಮುಚ್ಚಿಕೊಳ್ಳಿ. और अपना हाथ हृदय पे रखें। ನಿಮ್ಮ ಬಲಕೈಯನ್ನು ಎಡ ಹೃದಯದ ಮೇಲೆ ಇಟ್ಟುಕೊಳ್ಳಿ. अब एक प्रश्न आप अपने मन में मेरे लिए पूछें। ಈಗ ಶ್ರೀ ಮಾತಾಜಿಯವರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿ. मुझे आप श्री माता जी कहें या चाहे माँ कहें। आप प्रश्न पूछिए, माँ क्या मैं आत्मा हूं? 3 बार प्रश्न पूछे। ಶ್ರೀ ಮಾತಾಜಿ, ನಾನು ಆತ್ಮಸ್ವರೂಪನಾಗಿದ್ದೇನೆಯಾ? 3 ಬಾರಿ ಪ್ರಶ್ನೆ ಕೇಳಿ. ये बड़ा मूलभूत प्रश्न है। ಇದು ಮೂಲಭೂತವಾದ ಪ್ರಶ್ನೆಯಾಗಿದೆ. अब आप ये जान लीजिए कि अगर आप आत्मा हो गए तो आप अपने गुरु भी हो जाते हैं, क्योंकि आत्मा के प्रकाश में आप अपने ही गुरु हो जाते हैं। इसलिए आप कृपया अपना राइट हैंड पेट के ऊपरी हिस्से में रखें, लेफ्ट हैंड साइड पर उंगलियों से दबा लें इस गुरु तत्व को। अब यहाँ दूसरा प्रश्न मुझसे करें, ಈಗ ನಿಮ್ಮ ಬಲಕೈಯನ್ನು ಎಡ ಹೊಟ್ಟೆಯ ಮೇಲ್ಭಾಗದಲ್ಲಿ ಇಡಿ. माँ क्या मैं स्वयं का गुरु हूं? माँ क्या मैं अपना ही गुरु हूं? क्या मैं अपना ही मास्टर हूं? ये सवाल आप मुझसे 3 बार पूछिए अपने मन में। ಈಗ 3 ಬಾರಿ ಒಂದು ಪ್ರಶ್ನೆಯನ್ನು ಕೇಳಿ. ಶ್ರೀ ಮಾತಾಜಿ, ನಾನು ನನ್ನ ಸ್ವಂತ ಗುರುವಾಗಿದ್ದೇನೆಯೇ? अब आप अपना राइट हैंड ಈಗ ಬಲಕೈಯನ್ನು पेट के निचले हिस्से में लेफ्ट हैंड साइड में रखें ಎಡ ಹೊಟ್ಟೆಯ ಕೆಳಭಾಗದಲ್ಲಿಡಿ. और ये जान लीजिए कि मैं आपकी स्वतंत्रता का पूर्ण आदर करती हूं और आप पे मैं जबरदस्ती शुद्ध विद्या लाद नहीं सकती। जो शुद्ध विद्या इस चक्र से आपको पूरा ज्ञान कराएगी परमात्मा की शक्ति का। इसलिए आपको यहाँ कहना होगा 6 मर्तबा, क्योंकि इस चक्र में 6 पंखुड़ियां हैं। अपने हृदय में आपको मांगना होगा, श्री माता जी मुझे आप शुद्ध विद्या दीजिए। ಈಗ ಒಂದು ಪ್ರಾರ್ಥನೆಯನ್ನು 6 ಬಾರಿ ಹೇಳಿ. ಶ್ರೀ ಮಾತಾಜಿ, ದಯವಿಟ್ಟು ನನಗೆ ಶುದ್ಧ ವಿದ್ಯೆಯನ್ನು ಕೊಡಿ. अब आप
अपना हाथ जरा जोर से दबाइए। जैसे ही आप शुद्ध विद्या मांगते हैं वैसे ही कुंडलिनी का जागरण शुरू हो गया, लेकिन उसके लिए ऊपर के जो चक्र हैं उन्हें हमें खोल देना होगा। आप अपना राइट हैंड आप उठा करके पेट के ऊपरी हिस्से में लेफ्ट साइड में रखें ಈಗ ನಿಮ್ಮ ಬಲ ಕೈಯನ್ನು ಎಡ ಹೊಟ್ಟೆಯ ಮೇಲ್ಭಾಗದಲ್ಲಿ ಇಡಿ. और पूर्ण आत्मविश्वास के साथ, आत्मविश्वास से ही चक्र खुलेंगे। पूर्ण आत्मविश्वास के साथ आप कहें, श्री माता जी मैं स्वयं का गुरु हूं। पूर्ण आत्मविश्वास के साथ कहिए। ಈಗ ಪೂರ್ಣ ಆತ್ಮವಿಶ್ವಾಸದೊಂದಿಗೆ ಹೇಳಿ, ಶ್ರೀ ಮಾತಾಜಿ ನನಗೆ ನಾನೇ ಗುರುವಾಗಿದ್ದೇನೆ. 10 मर्तबा 10 बार कहिए, 10 times। 10 ಬಾರಿ ಹೇಳಿ. आपसे मैंने पहले ही बताया कि आप आत्मा हैं। आप ये शरीर, बुद्धि, मन, अहंकार आदि उपाधि नहीं, किंतु आप शुद्ध आत्मा हैं। अब अपना राइट हैंड आप हृदय पे रखें ಈಗ ನೀವು ನಿಮ್ಮ ಬಲಕೈಯನ್ನು ಎಡ ಹೃದಯದ ಮೇಲೆ ಇಡಿ. और पूर्ण विश्वास के साथ आप 12 मर्तबा कहिए, श्री माता जी मैं शुद्ध आत्मा हूं। श्री माता जी मैं शुद्ध आत्मा हूं। अपनी अपनी भाषा में कहिए, जिस भाषा में कहना चाहे। 12 मर्तबा कहिए। ಸಂಪೂರ್ಣ ವಿಶ್ವಾಸದೊಂದಿಗೆ 12 ಬಾರಿ ಹೇಳಿ, ಶ್ರೀ ಮಾತಾಜಿ ನಾನು ಶುದ್ಧ ಆತ್ಮನಾಗಿದ್ದೇನೆ. अब एक बात फिर से कहूंगी कि आप दोषी नहीं हैं, आप पापी नहीं हैं। आप अपने को न्यूनता में न उतारें। आप मानव हैं और गौरवशाली हैं। ದಯವಿಟ್ಟು ಯಾವುದೇ ದೋಷ ಭಾವನೆಯನ್ನು ಇಟ್ಟುಕೊಳ್ಳಬೇಡಿ. चारों तरफ फैला हुआ परमात्मा का ये प्यार, ये समुद्र है क्षमा का। आप कोई ऐसी गलती नहीं कर सकते कि जो इस समुद्र में पूरी तरह नष्ट ना हो जाए। इसलिए आप अपने ही को क्षमा करें और अपना राइट हैंड, अपना कंधा और अपनी गर्दन इसके बीचों बीच ನಿಮ್ಮ ಬಲಕೈಯನ್ನು ಎಡ ಹೆಗಲಿನ ಮೇಲೆ ಇಡಿ. रखें और अपनी गर्दन राइट साइड को पूरी तरह से मोड़ दें। यहां पर आपको 16 मर्तबा कहना होगा, श्री माता जी मैं बिल्कुल दोषी नहीं हूं, मैं निर्दोष हूं। 16 मर्तबा कहिए, पूर्ण विश्वास के साथ कहिए, मैं कहती हूं कि आप निर्दोष हैं। ಪೂರ್ಣ ಆತ್ಮವಿಶ್ವಾಸದೊಂದಿಗೆ 16 ಬಾರಿ ಹೇಳಿ, ಶ್ರೀ ಮಾತಾಜಿ ನಾನು ಸಂಪೂರ್ಣವಾಗಿ ನಿರ್ದೋಷಿ. फिर से यही कहना है कि आप किसी को क्षमा करें या न करें, आप कुछ नहीं करते, पर अगर आप क्षमा नहीं करते हैं तो आप गलत हाथों में खेलते हैं।
ನೀವು ಕ್ಷಮೆ ಮಾಡುವುದು ಬಹಳ ಮುಖ್ಯ, ಇಲ್ಲದಿದ್ದರೆ ನೀವು ತಪ್ಪು ಕೈಗಳ ವಶವಾಗುತ್ತೀರಿ. इसलिए आप सबको एक साथ क्षमा करें. अपना हाथ, राइट हैंड अपने माथे पर, अपने कपाल पर आड़ा रखें, दबाएं दोनों साइड में, नीचे गर्दन झुका लें और यहाँ पर ಈಗ ನಿಮ್ಮ ಬಲ ಕೈಯನ್ನು ಹಣೆಯ ಮೇಲೆ ಅಡ್ಡಲಾಗಿ ಇಟ್ಟು ಒತ್ತಿ ತಲೆಯನ್ನು ಸ್ವಲ್ಪ ಕೆಳಗೆ ಬಗ್ಗಿಸಿ. पूर्ण आत्मविश्वास से कहें, श्री माता जी, मैंने सबको एक साथ क्षमा कर दी. मैंने सबको एक साथ क्षमा कर दिया है. कितने बार कहने की बात नहीं, हृदय से कहना होगा, माँ मैंने सबको एक साथ क्षमा कर दिया. ನಾನು ಎಲ್ಲರನ್ನೂ ಕ್ಷಮಿಸಿದ್ದೇನೆ. ಹೃದಯದಿಂದ ಹೇಳಿ, ಎಷ್ಟು ಬಾರಿ ಎನ್ನುವುದು ಮುಖ್ಯವಲ್ಲ. अब राइट हैंड को पीछे ले ಈಗ ಬಲ ಕೈಯನ್ನು ತಲೆಯ ಹಿಂಭಾಗದಲ್ಲಿಡಿ. और अपने सर पीछे की ओर झुका ले. ತಲೆಯನ್ನು ಹಿಂದಕ್ಕೆ ಬಗ್ಗಿಸಿ. इस जगह अपने समाधान के लिए, अपनी गलतियां न गिनते हुए, अपने को दोषी न ठहराते हुए, अपने ही समाधान के लिए आपको कहना होगा हृदय के साथ, ನಮ್ಮದೇ ಸಮಾಧಾನಕ್ಕಾಗಿ ಹೃದಯದಿಂದ ಹೇಳಿ, हे परम चैतन्य, हमारे हाथ से अगर कोई गलती हुई हो, जाने अनजाने, तो कृपया माफ कर दीजिए. ये भी हृदय से कहें, कितने बार कहने की बात नहीं. ಹೇ ಪರಮ ಚೈತನ್ಯ, ಗೊತ್ತಿದ್ದು ಗೊತ್ತಿಲ್ಲದೆ ನಮ್ಮಿಂದಾದ ತಪ್ಪುಗಳನ್ನು ದಯವಿಟ್ಟು ಕ್ಷಮಿಸಿ. अब आखिरी चक्र बहुत महत्वपूर्ण है. ಕೊನೆಯ ಚಕ್ರ ಬಹಳ ಮಹತ್ವಪೂರ್ಣ. लेफ्ट हैंड हमारे और रखें, दोनों पैर अलग रखें. जो नीचे बैठे हैं वो आराम से बैठे रहें, लेकिन अब अपने हाथ को पसार लें, हथेली को पूरी तरह से खींच लें और उसके बीचों बीच ಬಲ ಅಂಗೈಯನ್ನು ಬಿಡಿಸಿಕೊಳ್ಳಿ. जो जगह है उसको आप बराबर अपने तालू पर, जो कि आपके बचपन में एक बहुत स्निग्ध सी हड्डी थी, उस पर रखें और अपनी गर्दन झुका लें पूरी तरह से. ಅಂಗೈಯನ್ನು ನೆತ್ತಿಯ ಮೇಲೆ ಇಡಿ. अपनी उंगलियों को पूरी तरह से खींचे बाहर की ओर, जिससे पूरा दबाव आपके स्कैल्प पर, आपके सर की चमड़ी पर पड़े. अब ये जान लीजिए कि मैं आपकी स्वतंत्रता को मानती हूं और मैं आप पर आत्म साक्षात्कार लाद नहीं सकती. आपको मांगना होगा. अब कृपया इस हाथ को आप 7 मर्तबा धीरे क्लॉकवाइज, माने घड़ी के कांटे की तरह धीरे धीरे घुमाएं और कहें 7 मर्तबा, श्री माता जी, मुझे आप कृपया आत्म साक्षात्कार दीजिए, मुझे आत्मबोध दीजिए. श्री माता जी, मुझे आप आत्मबोध दीजिए. 7 मर्तबा कहें. ಅಂಗೈಯನ್ನು ಗಡಿಯಾರ ಸುತ್ತುವ ದಿಕ್ಕಿನಲ್ಲಿ 7 ಬಾರಿ ಸುತ್ತಿ ಹೇಳಿ, ಶ್ರೀ ಮಾತಾಜಿ, ನನಗೆ ಆತ್ಮಬೋಧವನ್ನು ಕೊಡಿ. अब धीरे धीरे अपनी आंखें खोलें. ಈಗ ಮೆಲ್ಲನೆ ಕಣ್ಣನ್ನು ತೆರೆಯಿರಿ. अब दोनों हाथ मेरी ओर करें इस तरह से, ಎರಡೂ ಕೈಯನ್ನು ಶ್ರೀ ಮಾತಾಜಿಯವರ ಮುಂದೆ ಇಡಿ. और मेरी ओर देखें और निर्विचार हो जाइए. विचार मत करें.
ಶ್ರೀ ಮಾತಾಜಿಯವರನ್ನು ನೋಡುತ್ತಾ ನಿರ್ವಿಚಾರವನ್ನು ಹೊಂದಿರಿ, ವಿಚಾರ ಮಾಡಬೇಡಿ. अब राइट हैंड थोड़ा आगे करके अपना सर झुका के देखें कि आपके तालू में से ठंडी या गरम गरम कुछ हवा आ रही है क्या. सर के ऊपर हाथ रखें, उसको छुए नहीं, दूर से देखें. किसी किसी को बहुत दूर तक आती है हवा. आ रही ठंडी हवा, देखिए सर में से आ रही. ಬಲಕೈಯನ್ನು ಮುಂದಿಟ್ಟು ಎಡಕೈ ತಲೆಯ ಮೇಲೆ ಇಟ್ಟು ನೋಡಿ. राइट हैंड मेरे और करें, राइट हैंड मेरे और करें. लेफ्ट हैंड से देखिए, पहले राइट हैंड करें मेरे और. हाँ, अब लेफ्ट हैंड से देखिए. राइट हैंड मेरे और करें, लेफ्ट हैंड से देखिए. आ रही. अच्छा, अब लेफ्ट हैंड मेरे और. ತಣ್ಣನೆ ಬರುತ್ತಿದೆಯಾ ಅಥವಾ ಬಿಸಿ ಬರುತ್ತಿದೆಯೇ ಎಂದು. अब गर्दन झुका के देखिए राइट हैंड से. आ रही क्या, देखिए सब आ रही. ಈಗ ಎಡಕೈಯನ್ನು ಮುಂದಿಟ್ಟು ಬಲಕೈಯನ್ನು ತಲೆಯ ಮೇಲೆ ಇಟ್ಟು ನೋಡಿ, ತಣ್ಣನೆ ಬರುತ್ತಿದೆಯೇ ಅಥವಾ ಬಿಸಿ ಬರುತ್ತಿದೆಯೇ ಎಂದು. ಈಗ ಎರಡು ಕೈಗಳನ್ನು ಮೇಲೆತ್ತಿ ಆಕಾಶದ ಕಡೆಗೆ ತೋರಿಸಿ. एक सवाल पूछे कि श्री माता जी क्या यही परम चैतन्य है, यही क्या परमात्मा की प्रेम शक्ति है. 3 बार कोई सा भी एक प्रश्न करें. ಒಂದು ಪ್ರಾರ್ಥನೆಯನ್ನು ಹೇಳಿ. ऊपर गर्दन करके आकाश की ओर देखिए. ಶ್ರೀ ಮಾತಾಜಿ, ಇದೇ ಪರಮ ಚೈತನ್ಯವೇ? ಶ್ರೀ ಮಾತಾಜಿ, ಇದೇ ಪರಮಾತ್ಮನ ಪ್ರೇಮ ಶಕ್ತಿಯೇ? नीचे ले लीजिए हाथ, ಈಗ ಎರಡೂ ಕೈಗಳನ್ನು ಕೆಳಗೆ ಇಡಿ. ऐसे रखें हाथ. ಶ್ರೀ ಮಾತಾಜಿಯವರ ಮುಂದೆ ತೋರಿಸಿ. जिन लोगों के तालू से या हाथ में उंगलियों में ठंडी या गर्म हवा आ रही हो, वो सब लोग हाथ ऊपर करें. ನಿಮ್ಮ ಎರಡೂ ಕೈಗಳನ್ನು ಶ್ರೀ ಮಾತಾಜಿಯವರ ಮುಂದೆ ಇಡಿ. ನಿಮ್ಮ ಅಂಗೈಯಲ್ಲಿ, ನಿಮ್ಮ ತಲೆಯ ಮೇಲೆ ಅಥವಾ ನಿಮ್ಮ ಬೆರಳುಗಳಲ್ಲಿ ತಣ್ಣನೆ ಅಥವಾ ಬಿಸಿಯ ಅನುಭವವಾಗುತ್ತಿದೆಯೇ ಎಂದು ನೋಡಿ. ನಮ್ಮೆಲ್ಲರಿಗೂ ಆತ್ಮ ಸಾಕ್ಷಾತ್ಕಾರದ ಅನುಭವ ಆಗಿರಬಹುದು. ಆತ್ಮ ಸಾಕ್ಷಾತ್ಕಾರದಿಂದ ನಮಗೆ ಬೇರೆಲ್ಲ ಏನು ಅನುಭವ ಆಗುತ್ತದೆ ಎಂದು ನಾವು ಈಗ ನೋಡೋಣ. ಮೊದಲಿಗೆ ನಾವು ನಮ್ಮ ಕೈಯನ್ನು ಹೀಗೆ ಇಟ್ಕೊಂಡಾಗ, ಕುಂಡಲಿನಿ ಜಾಗೃತಿ ಆದಾಗ, ನಮ್ಮ ಕೈಗಳಲ್ಲಿ ಬಹಳ ಸುಂದರವಾದ ಪ್ರವಾಹಗಳು, ಚೈತನ್ಯದ ಪ್ರವಾಹಗಳು ನಮ್ಮ ಕೈಗಳಲ್ಲಿ ನಮಗೆ ಅನುಭವ ಬರುತ್ತದೆ. ನಮ್ಮ ಬೆರಳಿನ ತುದಿಗಳಲ್ಲಿ, ನಮ್ಮ ಹಸ್ತಗಳ ಮಧ್ಯದಲ್ಲಿ, ನಮ್ಮ ತಲೆಯ ಮೇಲೆ, ನಮ್ಮ ಬೆನ್ನ ಎಲುಬುಯಲ್ಲಿ ನಮಗೆ ತಣ್ಣನೆ ಅಥವಾ ಬಿಸಿ ಗಾಳಿ ಅನುಭವಕ್ಕೆ ಬರಬಹುದು. ನಮ್ಮ ಚಕ್ರ ಮತ್ತು ನಾಡಿಗಳು ಅಸಮತೋಲನಗೊಂಡಾಗ ನಮಗೆ ನಮ್ಮ ಕೈಗಳಲ್ಲೂ ನಮಗೆ ಅದು ಅರಿವು ಆಗುತ್ತದೆ. ನಮ್ಮ ನಾಡಿಗಳಲ್ಲಿ ಅಸಮತೋಲನ ಇದ್ದರೆ ನಮ್ಮ ಎಡ ಕೈಯಲ್ಲಿ ಚೈತನ್ಯ ಹರಿಯುವುದೇ ಇಲ್ಲ. ಆವಾಗ ನಮಗೆ ಗೊತ್ತಾಗುತ್ತೆ ನಮ್ಮ ನಾಡಿಯಲ್ಲಿ ತುಂಬ ತೊಂದರೆ ಇದೆ ಅಂತ ಹೇಳಿ. ಅದೇ ರೀತಿ ಬಲಭಾಗದಲ್ಲಿ, ಬಲ ಕೈಯಲ್ಲಿ ನಮಗೆ ಚೈತನ್ಯ ಹರಿಯದಿದ್ದರೆ ನಮಗೆ ಆ ಪಿಂಗಳ ನಾಡಿ ಅಸಮತೋಲನಗೊಂಡಿದೆ ಎಂದು ನಮಗೆ ಗೊತ್ತಾಗುತ್ತೆ. ಎರಡು ಕೈಯಲ್ಲಿ ಒಂದೇ ರೀತಿಯಲ್ಲಿ ಹರಿದಾಗ ನಮ್ಮಲ್ಲಿ ಸಂತುಲನ ಬರುತ್ತದೆ. ನಮ್ಮ ದೈಹಿಕ, ಮಾನಸಿಕ, ಭಾವನಾತ್ಮಕ ಎಲ್ಲದರಲ್ಲೂ ನಾವು ಒಂದು ಸಂತುಲನವನ್ನು ನೋಡುತ್ತೇವೆ. ನಮ್ಮ ಚಕ್ರದಲ್ಲಿ ಏನಾದರೂ ತೊಂದರೆ ಇದ್ದರೆ ಅದು ನಮ್ಮ ಕೈಗಳ ತುದಿಯಲ್ಲಿ ನಮಗೆ ಸಂವೇದನಶೀಲದಲ್ಲಿ ನಮಗೆ ಗೊತ್ತಾಗುತ್ತದೆ. ನಮ್ಮ ಬೆರಳಿನ ತುದಿಯಲ್ಲಿ ನಮಗೆ ಚುಚ್ಚುವ ಅನುಭವ ಬರುತ್ತದೆ. ಈಗ ನಮಗೆ ಈ ಮಧ್ಯ ಬೆರಳು ಚುಚ್ಚಿದರೆ ಇದು ನಾಭಿ ಚಕ್ರ, ಅದರಲ್ಲಿ ತೊಂದರೆ ಇದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಸೊ ಈ ರೀತಿಯಲ್ಲಿ ನಮಗೆ ನಮ್ಮ ಒಳಗೆ ಯಾವ ರೀತಿಯಲ್ಲಿ ಚಕ್ರಗಳು, ನಾಡಿಗಳು, ಅದರದ್ದು ಸ್ಥಿತಿ ಹೇಗಿದೆ ಎಂದು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತೇವೆ ನಾವು ನಮ್ಮದೇ ಡಾಕ್ಟರ್ ಆಗ್ತೇವೆ ಅಂತ ಹೇಳಿ. ಇದು ಒಂದು ಅದರದ ಬೆನಿಫಿಟ್ ಅಲ್ವಾ. ಎರಡನೇದು, ನಾವು ಧ್ಯಾನ ಮಾಡುವಾಗ ನಾವು ಒಂದು ಶಾಂತಿಯ ಸ್ಥಿತಿಯನ್ನು ಪಡೆಯುತ್ತೇವೆ. ಅದಕ್ಕೆ ನಾವು ಹೇಳ್ತೇವೆ ನಿರ್ವಿಚಾರ ಸಮಾಧಿ ಅಂತ. ನಮ್ಮ ಮನಸ್ಸಿನಲ್ಲಿ ವಿಚಾರಗಳು ಬರುವುದೇ ಇಲ್ಲ, ನಾವು ವರ್ತಮಾನಕ್ಕೆ ಬರುತ್ತದೆ. ಆ ಸ್ಥಿತಿಗೆ ನಾವು ಹೇಳ್ತೇವೆ ನಿರ್ವಿಚಾರ ಸಮಾಧಿ, ಶಾಂತಿಯ ಸ್ಥಿತಿ. ಇದರ ಫಲಸ್ವರೂಪ
ಆ ಶಾಂತಿಯನ್ನು ನಾವು ಪಡೆದಾಗ ನಮ್ಮಲ್ಲಿ ಬೇರೆ ಸುಮಾರು ಬೆನಿಫಿಟ್ಸ್ಗಳು ಬರುತ್ತದೆ. ನಮ್ಮಲ್ಲಿ ಶಾರೀರಿಕ, ಮಾನಸಿಕ ಅಥವಾ ಭಾವನಾತ್ಮಕ ತೊಂದರೆಗಳಿದ್ದರೆ ಅದೆಲ್ಲ ದೂರ ಹೋಗುತ್ತೆ. ಶ್ರೀಕೃಷ್ಣ ಅವರು ಹೇಳಿದ್ದಾರೆ, ಯೋಗಕ್ಷೇಮ ವಹಾಮ್ಯಹಂ ಅಂತೇಳಿ. ನಾವು ಪ್ರತಿನಿತ್ಯ ಧ್ಯಾನ ಮಾಡಿ ನಮ್ಮ ಈ ಪರಮಾತ್ಮನ ಶಕ್ತಿಯೊಟ್ಟಿಗೆ ಒಂದಾದಾಗ, ಯೋಗ ಘಟಿತ ಆದಾಗ ನಮ್ಮಲ್ಲಿ ಜೀವನದಲ್ಲಿ ಅನೇಕ ಕ್ಷೇಮಗಳು ಆಗ್ತಾ ಇರುತ್ತೆ. ನಮ್ಮಲ್ಲಿ ಆತಂಕ, ಖಿನ್ನತೆ, ಬ್ಲಡ್ ಪ್ರೆಷರ್ಸು, ಡಯಾಬಿಟೀಸು, ಕ್ಯಾನ್ಸರ್ ಅಂತ ರೋಗ ಎಲ್ಲ ಹೊರಟು ಹೋಗುತ್ತೆ. ಸೊ ಈ ರೀತಿಯಲ್ಲಿ ಸಹಯೋಗ ಮಾಡಿದಾಗ ನಮಗೆ ಬಹಳ ಬೆನಿಫಿಟ್ ಸಿಗತ್ತೆ. ಬನ್ನಿ ಈಗ ನಾವು ಮನೆಯಲ್ಲಿ ಧ್ಯಾನ ಮಾಡೋದು ಹೇಗೆ ಅಂತ ನೋಡೋಣ. ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ನಮ್ಮ ನಾಡಿಗಳು ಮತ್ತು ಚಕ್ರಗಳು ಸಂತುಲನಕ್ಕೆ ಬರುತ್ತದೆ. ಮೊದಲಿಗೆ ನಾವು ನಮ್ಮ ನಾಡಿಗಳನ್ನು ಸಂತುಲನಕ್ಕೆ ತಗೊಂಡು ಬರಬೇಕು. ಅದನ್ನು ಮಾಡಲಿಕ್ಕೆ ಮೊಟ್ಟ ಮೊದಲಿಗೆ ನಾವು ನಮ್ಮ ಎಡಕೈಯನ್ನು ತೊಡೆ ಮೇಲೆ ಇಟ್ಕೊಳ್ಳೋಣ, ಬಲಕೈಯನ್ನು ಭೂಮಿಯ ಕಡೆಗೆ ಇಟ್ಕೊಳ್ಳೋಣ. ಬನ್ನಿ ನಾವು ಒಟ್ಟಿಗೆ ಇದನ್ನು ಮಾಡೋಣ. ಕಣ್ಣನ್ನು ಮುಚ್ಕೊಳ್ಳೋಣ. ನಾವು ಒಂದು ಪ್ರಾರ್ಥನೆಯನ್ನು ಹೇಳೋಣ. ಶ್ರೀ ಮಾತಾಜಿ, ನಮ್ಮ ಇಡನಾಡಿಯನ್ನು ಸಂತುಲನಕ್ಕೆ ತನ್ನಿ. ಪ್ರಾರ್ಥನೆ ಆದ ಮೇಲೆ 1-2 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋಣ. ಶ್ರೀ ಮಾತಾಜಿಯ ಚಿತ್ರಪಟದಿಂದ ಚೈತನ್ಯಗಳು ಬಂದು ನಮ್ಮ ನಾಡಿ ಮತ್ತು ಚಕ್ರಗಳನ್ನು ಸಂತುಲನಕ್ಕೆ ತಗೊಂಡು ಬರುತ್ತದೆ. ನಮ್ಮ ಎಡಕೈಯಲ್ಲಿ ಮತ್ತು ನಮ್ಮ ಬಲಕೈಯಲ್ಲಿ ಚೈತನ್ಯ ಹೋಗುವ ಅನುಭೂತಿಯು ನಮಗೆ ಗೊತ್ತಾಗುತ್ತದೆ. ಈಗ ನಾವು ನಮ್ಮ ಬಲಕೈಯನ್ನು ತೊಡೆಯ ಮೇಲೆ ಇಟ್ಕೊಳ್ಳೋಣ, ಎಡಕೈಯನ್ನು ಆಕಾಶದ ಕಡೆಗೆ. ಕಣ್ಣು ಮುಚ್ಚಿಕೊಂಡೇ ಇರಲಿ. ಇದರಿಂದ ನಮ್ಮ ಪಿಂಗಳ ನಾಡಿ ಸಂತುಲನಕ್ಕೆ ಬರುತ್ತದೆ. ಇಲ್ಲಿ ನಾವು ಒಂದು ಪ್ರಾರ್ಥನೆಯನ್ನು ಹೇಳೋಣ. ಶ್ರೀ ಮಾತಾಜಿ, ನಮ್ಮ ಪಿಂಗಳ ನಾಡಿ, ನಮ್ಮ ಬಲಭಾಗದ ಈ ನಾಡಿಯನ್ನು ಸಂತುಲನಕ್ಕೆ ತನ್ನಿ. ಪ್ರಾರ್ಥನೆ ಮಾಡಿದ ಮೇಲೆ 1-2 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋಣ. ಹೀಗೆ ಇಟ್ಟುಕೊಂಡಾಗ ನಮ್ಮ ಬಲಕೈಯಲ್ಲಿ ಚೈತನ್ಯವು ಹರಿಯಲು ಪ್ರಾರಂಭ ಆಗುತ್ತದೆ ಮತ್ತು ನಮ್ಮ ಈ ನಾಡಿ ಸಂತುಲನಕ್ಕೆ ಬರುತ್ತದೆ. ಇದಾದ ಮೇಲೆ 2 ಕೈಗಳನ್ನು ತೊಡೆ ಮೇಲೆ ಇಟ್ಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚುತ್ತಾ ಈಗ ನಾವು ಪ್ರಾರ್ಥನೆ ಮಾಡೋಣ. ಶ್ರೀ ಮಾತಾಜಿ, ನಿಮ್ಮ ಕೃಪೆಯಿಂದ ನಮ್ಮ ಕುಂಡಲಿನಿ ಶಕ್ತಿ ಜಾಗೃತವಾಗಲಿ. ನಮ್ಮನ್ನು ವಿಚಾರಗಳ ಕರೆದುಕೊಂಡು ಹೋಗಿ ನಮ್ಮನ್ನು ಪರಮಾತ್ಮನ ಸಾಮ್ರಾಜ್ಯ ಆದ ಈ ಸಹಸ್ರಾರ ಚಕ್ರಕ್ಕೆ ನಮ್ಮ ಚಿತ್ತವನ್ನು ತನ್ನಿ. ಈ ಸ್ಥಿತಿಯಲ್ಲಿ ನಾವು 1-2-3 ನಿಮಿಷ ಕೂತ್ಕೊಳ್ಬೇಕು.
ಈ ರೀತಿಯಲ್ಲಿ ನಾವು ಪ್ರತಿನಿತ್ಯ ಬೆಳಿಗ್ಗೆ 5 ನಿಮಿಷ, ಸಾಯಂಕಾಲ 5 ನಿಮಿಷ ಧ್ಯಾನ ಮಾಡಬೇಕು. ಇದರಿಂದ ನಮ್ಮ ಎಲ್ಲ ಚಕ್ರನಾಡಿಗಳು ಸಂತುಲನಕ್ಕೆ ಬರುತ್ತದೆ. ನಮ್ಮ ಚಕ್ರನಾಡಿಗಳು ಸಂತುಲನಕ್ಕೆ ಬಂದಾಗ ನಾವು ಮುಂಚೆ ಹೇಳಿದಂತೆ ನಮ್ಮಲ್ಲಿ ತುಂಬ ಲಾಭಗಳು ಆಗುತ್ತದೆ. ಈಗ ಸಹಯೋಗವನ್ನು ಮುಂದೆ ತಗೊಂಡು ಹೋಗೋದು ಹೇಗೆ, ಅದರ ಮಾಹಿತಿಯನ್ನು ನಾವು ಈಗ ನೋಡೋಣ. ಸಹಜಯೋಗದಲ್ಲಿ ಹೊಸದಾಗಿ ಸೇರಿಕೊಂಡವರಿಗೆ ನಾವು 7 ವಾರದ ಅನುಸರಣೆಯ ಕಾರ್ಯಕ್ರಮವನ್ನು ನಡೆಸುತ್ತೇವೆ. ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಹೆಚ್ಚು ಆಸಕ್ತಿ ಇದ್ದಲ್ಲಿ ಅಥವಾ ನಿಮಗೆ ಇದರ ಬಗ್ಗೆ ಹೆಚ್ಚು ಮಾಹಿತಿ ಪಡೆದುಕೊಳ್ಳಲು ಇಚ್ಛೆ ಇದ್ದಲ್ಲಿ ನೀವು ನಮ್ಮ ವಾಟ್ಸ್ಯಾಪ್ ನಂಬರ್ 9980219477ಗೆ ನಿಮ್ಮ ಹೆಸರನ್ನು ಕಳುಹಿಸಿ, ಅಥವಾ ನಮ್ಮ ವೆಬ್ಸೈಟ್ www.syonline.in ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು.